ಅಥವಾ ನೀವು ಕ್ಲಾಸಿಕಲ್ ಮ್ಯೂಸಿಕ್ಕಿನ ಉದಾಹರಣೆ ಕೊಟ್ಟರೆ ಯಾರೋ ರಸ್ತೆ ಮೇಲೆ ಬಂದು ಕೂತು ಭೀಮಸೇನ್ ಜೋಶಿ ಅವ್ರನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಕೇಳೋದಕ್ಕೆ ಒಂದು ರೀತಿಯ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಇದ್ದವ್ರು ಮಾತ್ರ ಇದರಲ್ಲಿ ಬಹಳ ಒಳ್ಳೆಯ ಸಂಗೀತಗಾರ ಯಾರು ಅಲ್ಲ ಅನ್ನಂತ ತೀರ್ಮಾನ ಮಾಡ್ತಾರೆ. ಭಾಸ್ಕರ್ ಚಂದಾವರ್ಕರ್ ಭಾವಯಿತ್ರಿ ಪ್ರತಿಭೆಯ ಬಿಕ್ಕಟ್ಟು ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕೇಳೋಣ. ಹೆಗ್ಗೋಡು ನಿವಾಸದ ರಂಗ ನಿರ್ದೇಶಕರಾದಂತಹ ಡಾಕ್ಟರ್ KV ಅಕ್ಷರ ಅವರಿಂದ. ವೇದಿಕೆಯ ಮೇಲಿರುವ ಮತ್ತು ಸಭಾಂಗಣದಲ್ಲಿರುವ ಎಲ್ಲರಿಗೆ ನಮಸ್ಕರಿಸಿ, ಇವತ್ತಿನ ಈ ಸಮಾರಂಭದಲ್ಲಿ ಬಹಳ ಸಂತೋಷದಿಂದ ಪಾಲ್ಗೊಂಡು ಕೆಲವು ಮಾತುಗಳನ್ನು ನಾನು ಆಡ್ತೇನೆ. ಮೊದಲಿಗೆ ಈ ರೀತಿಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಕನ್ನಡ ರಂಗಭೂಮಿಗೆ ಪ್ರೋತ್ಸಾಹ ನೀಡುತ್ತಾ ಇರುವ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ಗೆ ನಾನು ಅಭಿನಂದನೆಗಳನ್ನು ಹೇಳಬೇಕು. ಈ ಪ್ರಶಸ್ತಿಯನ್ನು ಮೊದಲನೇ ಬಾರಿಗೆ ತೆಗೆದುಕೊಂಡಂತಹ ಶಿರೀಶ್ ಜೋಶಿ ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು. ಇದಕ್ಕೆಲ್ಲ ಸಹಾಯ ಮಾಡ್ತಾ ಇರುವ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ, ಶಶಿಧರ್ ನರೇಂದ್ರ ಅವರಿಗೆ, ಅರವಿಂದ್ ಕುಲಕರ್ಣಿ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಬೇಕು. ಶಿರೀಶ್ ಜೋಶಿ ಅವರ ಬೇರೆ ಬರಹಗಳನ್ನು ನಾನು ಈಗಾಗಲೇ ಓದಿದ್ದೇನೆ. ಅವರು ಸಂಗೀತದ ಬಗ್ಗೆ ವಿಶೇಷವಾಗಿ ಒಂದು ಆಸಕ್ತಿಯಿಂದ ಬರಿತಾ ಇರುವ ಒಬ್ಬ ಲೇಖಕ. ಅವರು ಸಂಗೀತಗಾರನೊಬ್ಬನ ಕಥೆಯನ್ನು ನಾಟಕದಲ್ಲಿ ಬರೆದಿರೋದು ಹೆಂಗಿರಬಹುದು ಅನ್ನೋ ಕುತೂಹಲದಲ್ಲಿ, ನಾನು ಇನ್ನೂ ಓದಿಲ್ಲ ನಾಟಕವನ್ನು, ಅದನ್ನು ಓದುವ ಕುತೂಹಲ ನನಗೆ ಖಂಡಿತವಾಗಿಯೂ ಇದೆ. ಮತ್ತು ಈ ಸಮಾರಂಭಕ್ಕೆ ನನ್ನನ್ನು ಕರೆದಾಗ ಹನುಮೇಶ್ ಅವರು ಏನು ಹೇಳಿದರು ಅಂದರೆ, ನೀನು ಏನಾದರೂ ಒಂದು ಉಪನ್ಯಾಸ ಮಾಡಬೇಕು, ಒಂದು ವಿಶೇಷ ಉಪನ್ಯಾಸ. ನಾನು ಒಂದು ದಿವಸ ಯೋಚನೆ ಮಾಡಿ ಹೇಳ್ತೇನೆ ನಿಮ್ಗೆ ಏನು ಮಾತಾಡ್ಬೋದು. ಈ ಭಾಷಣವನ್ನು ಮಾಡಬೇಕು ಅಂತ ಅವರು ವಿಷಯವನ್ನು ನೀನೇ ಆಯ್ಕೆ ಮಾಡಕ್ಕಂತ ಹೇಳಿದಾಗ ನಾನು ಏನು ವಿಷಯದ ಬಗ್ಗೆ ಮಾತಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಮೊದಲು ನೆನಪಾಗಿದ್ದು ಶಾಂತಕವಿಗಳು ಮಾಡಿದ ಕೆಲಸ. ಶಾಂತಕವಿಗಳು ಒಂಥರ ಕನ್ನಡ ರಂಗಭೂಮಿಯ ಒಬ್ಬ ಆದ್ಯ ಪುರುಷ, ಒಬ್ಬ ನಾಟಕಕಾರರಾಗಿಯೂ ಹೌದು, ಸಂಘಟಕರಾಗಿಯೂ ಹೌದು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂಥರ ಅವರದ್ದೊಂದು ಪದ್ಯವೇ ಹೇಳೋದಕ್ಕೆ ಎಲ್ಲ ಕಡೆಗೂ ಒಂಥರ ಒಂದು ಮರಾಠಿ ಮಯವಾಗಿದ್ದ ಸಂದರ್ಭದಲ್ಲಿ ಎಲ್ಲಿ ನೋಡಿದಲ್ಲಿ ಮರಾಠಿ ಇದರೊಟ್ಟಿಗೆ ಅವರ ಅದು ಬಹಳ ಪ್ರಸಿದ್ಧವಾದ ಪದ್ಯ, ಎಲ್ಲ ಇತಿಹಾಸದ ಪುಸ್ತಕಗಳಲ್ಲಿ ಪದ್ಯ ಇದೆ. ಅದನ್ನ ಆಗ್ತಾ ಇದ್ದಾಗ ನಾನು ಕೃತಪುರದಲ್ಲಿ ಈ ದಂಡವನ್ನು ಕಟ್ಟುವ ಮೂಲಕ ಕನ್ನಡ ರಂಗಭೂಮಿಯನ್ನ ಒಂದು ನಾಟಕ ಹುಟ್ಟಿತು ಅಂತ ಹೇಳ್ತಾ, ಅವರು ನಾಟಕ ಹುಟ್ಟಿತು ಅಂತ ಹೇಳಲಿಲ್ಲ, ಕರ್ನಾಟಕಂ ಹುಟ್ಟಿದ್ದು ಕೃತಪುರದೊಳ್ಳು ಅಂತ ಇದರಲ್ಲಿ ಬರುತ್ತೆ. ಅದು ನನಗೆ ಹಿಂದಿನ ಸರಿ ನಾನು ಇಲ್ಲಿ ಮಾತಾಡೋ ಹೊತ್ತಿಗೂ ಆ ಪಾಯಿಂಟನ್ನು ಹೇಳಿದ್ದೆ. ಶಾಂತಕವಿಗಳ ಕಾಲದಲ್ಲಿ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ನಾಟಕ ಹುಟ್ಟುವುದು ಮತ್ತು ಕರ್ನಾಟಕ ಹುಟ್ಟುವುದು ಎರಡು ಬೇರೆ ಬೇರೆ ಅಲ್ಲ, ಅವೆರಡು ಒಂದೇ. ಅವೆರಡು ಒಂದೇ ಅಂತ ತಿಳ್ಕೊಂಡು ಅವರು ಆ ಕೆಲಸವನ್ನ ಮಾಡಿದ್ರು. ಇವತ್ತು ನಾವು ರಂಗಭೂಮಿಯನ್ನ ಕೆಲಸವನ್ನ ಮಾಡಬೇಕಾಗಿದ್ದು ಕೂಡ ನಾವು ಒಂದು ರೀತಿಯಲ್ಲಿ ಕನ್ನಡ ಭಾಷೆಯನ್ನ, ಕನ್ನಡ ನಾಡನ್ನ ನಾವು ಕಟ್ಟುವುದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂತನ್ನುವ ಒಂದು ಸಂತೋಷದಿಂದ ಮತ್ತು ಜವಾಬ್ದಾರಿ, ಆ ರೀತಿಯ ಒಂದು ಕೆಲಸವನ್ನು ಮಾಡಬೇಕು. ಹಾಗಾಗಿ ಅಷ್ಟೇ ಜವಾಬ್ದಾರಿಯಿಂದ ಇವತ್ತಿನ ಭಾಷಣದಲ್ಲಿ ಏನನ್ನ ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಹೊಳೆದ ವಿಷಯವನ್ನ ನಾನು ಭಾವಯಿತ್ರಿ ಪ್ರತಿಭೆಯ ಬಿಕ್ಕಟ್ಟು ಅಂತ, ಸಾಧಾರಣಕ್ಕೆ ಒಂದೇ ಸರಿಗೆ ಅರ್ಥ ಆಗಬಾರ್ದು ಅಂತ ಸ್ವಲ್ಪ ಅದನ್ನ ವಿಶೇಷವಾಗಿ ಇಟ್ಟಿದ್ದೇನೆ. ಅದನ್ನ ಇವತ್ತು ನಿಮಗೆ ಖಂಡಿತವಾಗಿಯೂ ಅರ್ಥ ಆಗುವಂತೆ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಹೇಳ್ತಾ ಇರುವ ಇವತ್ತಿನ ಈ ಬಿಕ್ಕಟ್ಟೇನಿದೆ, ಅದು ನಾನು ಒಂದು ದಿವಸ ಇಡೀ ಯೋಚನೆ ಮಾಡಿ ನನಗೆ ಅನಿಸಿದ್ದು, ಇದು ಬೇರೆ ಬೇರೆ ಅನ್ನಿಸ್ಬೋದು, ಆದರೆ ನಾನು ಬಹಳ ಜವಾಬ್ದಾರಿಯಿಂದ ಯೋಚನೆ ಮಾಡಿ ಇವತ್ತು ಕನ್ನಡ ರಂಗಭೂಮಿಯನ್ನ ಕಾಡ್ತಾ ಇರುವಂತಹ ಅತ್ಯಂತ ಟಾಪ್ 10 ನಲ್ಲಿ ಮೊದಲನೇ ಇರುವ ಬಿಕ್ಕಟ್ಟು ಯಾವುದು
ಅಂತ ಅನೇಕ ಬಿಕ್ಕಟ್ಟುಗಳು ಕಾಡ್ತಾನೆ ಇದ್ದಾರೆ. ನಮ್ಗೆ ಗೊತ್ತಿದೆ, ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಹೆಚ್ಚಿನವ್ರು ಬಿಕ್ಕಟ್ಟಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಬಹಳ ದೊಡ್ಡ ಬಿಕ್ಕಟ್ಟು ಯಾವುದು ಇದರಲ್ಲಿ? ಇದಕ್ಕೆ ಯಾವ ಬಿಕ್ಕಟ್ಟಿಗೆ ನಾವು ಮೇಲಿನ ಸ್ಥಾನ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಕಂಡಿದ್ದು ನಾಟಕಕಾರರು ಅಲ್ಲ, ನಟರೂ ಅಲ್ಲ, ರಂಗಭೂಮಿಯ ಸಂಸ್ಥೆಗಳು ಅಲ್ಲ, ಸರ್ಕಾರವೂ ಅಲ್ಲ, ಸಮಾಜವೂ ಅಲ್ಲ. ಬಿಕ್ಕಟ್ಟಿನ ಮೂಲ ಇರೋದು ಪ್ರೇಕ್ಷಕರಲ್ಲಿ ಅಂತ ನನಗೆ ಅನಿಸಿಕೆ. ಹಾಗಾಗಿ ನಾನು ಆ ಪ್ರೇಕ್ಷಕರ ಬಗ್ಗೆ ಇವತ್ತು ಮಾತಾಡಬೇಕು. ಇವತ್ತು ರಂಗಭೂಮಿಯಲ್ಲಿ ಪ್ರೇಕ್ಷಕರು ಅಂತ ಮಾತಾಡಬೇಕು ಅಂತ ಹೊರಟು ಇದಕ್ಕೆ ಹೋದೆ. ಆದರೆ ಅದನ್ನು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಇನ್ನೊಂದು ಬಳದಿದ್ದೇನು ಅಂತಂದ್ರೆ, ಅಲ್ಲ ಇದು ಬಹುಶಃ ರಂಗಭೂಮಿಯ ಬಿಕ್ಕಟ್ಟು ಒಂದೇ ಅಲ್ಲ. ನಾನೊಬ್ಬ ಪಬ್ಲಿಷರ್ ಹೌದು, ನಾನೊಬ್ಬ ಲೇಖಕನೂ ಹೌದು, ನಾನು ಬೇರೆ ಬೇರೆ ಮಾಧ್ಯಮದಲ್ಲಿ ಏನೇನೋ ಚೂರುಪಾದ ಕೆಲಸನೂ ಮಾಡ್ತಾ ಇರೋದ್ರಿಂದ ಇದು ಇವತ್ತು ಪುಸ್ತಕ ಓದುತ್ತಾ ಇರುವವರ ಬಿಕ್ಕಟ್ಟು ಬರೀ ಪ್ರೇಕ್ಷಕರಲ್ಲ, ಎಲ್ಲ ರೀತಿಯ ಕಲೆಗಳನ್ನ ಸ್ವೀಕರಿಸುತ್ತಾ ಇರುವವರಲ್ಲಿ, ಅವರು ಕೇಳುಗರಾಗಿರ್ಬೋದು, ನೋಡುಗರಾಗಿರ್ಬೋದು, ಓದುಗರಾಗಿರ್ಬೋದು, ಈ ಥರದ ಎಲ್ಲ ಪ್ರೇಕ್ಷಕ ಅನ್ನೋ ಬಹಳ ವಿಶಾಲವಾದ ಅರ್ಥದಲ್ಲಿ ಅದನ್ನ ಸ್ವೀಕರಿಸಿದ್ರೆ ಆ ರೀತಿಯ ಒಂದು ಬಿಕ್ಕಟ್ಟಿನ ಒಂದು ಸೂಚನೆ ಇವತ್ತು ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ ಅಂತ ನನಗೆ ಅನಿಸಿದ್ರಿಂದ ಇದು ರಂಗಭೂಮಿಯ ಪ್ರೇಕ್ಷಕರಿಗೆ ಈ ಮಾತನ್ನ ಸೀಮಿತಗೊಳಿಸದೆ ಇದನ್ನ ಭಾವಯಿತ್ರಿ ಪ್ರತಿಭೆಯ ಬಿಕ್ಕಟ್ಟು ಅಂತ ನಾನು ಹಂಗಂದೇನು ಕೆಲವು ನಿಮಿಷದಲ್ಲೇ ಹೇಳ್ತೇನೆ. ಆದ್ರೆ ಅದರ ಬಗ್ಗೆ ನಾವು ತುಂಬಾ ಮಾತಾಡ್ಬೋದು. ನಾನೇ ಇದ್ರ ಬಗ್ಗೆ ನಾನು ಬೇಕಾದ್ರೆ 2-3 ಗಂಟೆ ಹೊತ್ತು ಇದ್ರ ಬಗ್ಗೆ ನನಗೆ ಇದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಈ ಬಿಕ್ಕಟ್ಟು ಯಾವ್ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಒಂದೇ ಮಾತಿನಲ್ಲಿ ಎಲ್ಲವನ್ನು ಹೇಳಕ್ ಹೋಗಬಾರ್ದು ಅಂತ ನಾವು ಒಂದು ಡಿಸಿಪ್ಲಿನ್ ಕಾರಣದಿಂದ ನಾನು ನನ್ನ ಇವತ್ತಿನ ಮಾತುಗಳನ್ನ ರಂಗಭೂಮಿಯ ಬಿಕ್ಕಟ್ಟಿನ ಬಗ್ಗೆ ಮಾತ್ರ ಸೀಮಿತಗೊಳಿಸ್ತೇನೆ. ಆದ್ರೆ ಇಲ್ಲಿ ಕೂತಿರೋ ಪ್ರೇಕ್ಷಕರು ಇದನ್ನ ನಿಮ್ಮ ಇಮ್ಯಾಜಿನೇಷನ್ ಅನ್ನು ಬಳಸಿ ಬೇರೆ ಮಾಧ್ಯಮಗಳಲ್ಲಿ ಈ ಬಿಕ್ಕಟ್ಟು ಹೆಂಗಿದೆ ಅಂತ ನೀವು ಯೋಚನೆ ಮಾಡಿದ್ರೆ ಇದು ಖಂಡಿತವಾಗಿ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಕಾಣಿಸ್ತಾ ಇರುವ ಒಟ್ಟು ಒಂದರ ಕರ್ನಾಟಕದಲ್ಲಿರುವ ಸಾಂಸ್ಕೃತಿಕ ಬಿಕ್ಕಟ್ಟುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಇದು ಅಂತ ನಾನು ಖಂಡಿತವಾಗಿ ಯೋಚನೆ ಮಾಡಿ ಈ ಮಾತನ್ನ ಹೇಳ್ಬೇಕು. ಪ್ರೇಕ್ಷಕ ಅನ್ನೋ ಶಬ್ದದಿಂದನೇ ಶುರು ಮಾಡ್ತಾರೆ. ಬೇರೆ ದೇಶದ ಅನೇಕ ನೀವು ಥಿಯರಿಗಳನ್ನ ರಂಗಭೂಮಿಯ ಬಗ್ಗೆ ಬರೆದ ಬರವಣಿಗೆಗಳನ್ನು ನೋಡಿದ್ರೆ ಅಲ್ಲಿ ಎಲ್ಲಾ ಕಡೆಗೆ ನಟರ ಬಗ್ಗೆ ಬರೀತಾರೆ, ನಾಟಕಕಾರರ ಬಗ್ಗೆ ಬರೀತಾರೆ, ರಂಗಭೂಮಿಯ ಬಗ್ಗೆ ಬರೀತಾರೆ, ರಂಗಮಂದಿರಗಳ ಬಗ್ಗೆ ಬರೀತಾರೆ, ಅನೇಕ ಸಂಸ್ಥೆಗಳ ಬಗ್ಗೆ ಬರೀತಾರೆ. ಆದರೆ ಪ್ರೇಕ್ಷಕರ ಬಗ್ಗೆ ಬರೆಯಲು ಬಹಳ ಕಡಿಮೆ. ಆದರೆ ಭಾರತದ ರಂಗಭೂಮಿಯಲ್ಲಿ ಮತ್ತು ಬೇರೆ ಎಲ್ಲಾ ಮಾಧ್ಯಮಗಳಲ್ಲೂ, ಸಾಹಿತ್ಯದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಇದನ್ನ ನೋಡ್ತಾ ಇರುವವರನ್ನ ಬಹಳ ಮುಖ್ಯವಾದ ಒಂದು ಸ್ಥಾನದಲ್ಲಿ ಇಟ್ಟು ನೋಡಲಾಗಿದೆ. ನಾನು ಅದಕ್ಕೂ ಆ ಸಂದರ್ಭದಲ್ಲಿ ಈ ಭಾವಯಿತ್ರಿ ಪ್ರತಿಭೆ ಅನ್ನುವ ಶಬ್ದ ಹುಟ್ಟಿರೋದ್ರಿಂದ ನಾನು ಆ ಹಿನ್ನೆಲೆಯನ್ನು ಒಂದು ಸ್ವಲ್ಪ ಹೇಳಿ ಇವತ್ತಿನ ಪ್ರೇಕ್ಷಕರ ವಿಚಾರಕ್ಕೆ ಬರ್ತೇನೆ. ಸುಮಾರು 2000ಕ್ಕಿಂತಲೂ ಹೆಚ್ಚು ವರ್ಷದ ಹಿಂದೆ ಬಂದಿರಬಹುದಾದ ಭರತ ಮುನಿಯ ನಾಟ್ಯಶಾಸ್ತ್ರದ ಒಂದು ಪುಸ್ತಕದಲ್ಲೇನೆ ಒಂದು ಚಾಪ್ಟರ್ನಲ್ಲಿ ಅದು 27ನೇ ಅಧ್ಯಾಯ 27ನೇ ಅಧ್ಯಾಯದಲ್ಲಿ ಒಂದು ಚಾಪ್ಟರ್ ಅಲ್ಲಿ ಪ್ರೇಕ್ಷಕರು ಹೆಂಗಿರಬೇಕು ಅಂತ ಒಂದು ವಿವರವಾದ ಡಿಸ್ಕ್ರಿಪ್ಷನ್ ಇದೆ. 2000 ವರ್ಷದ ಹಿಂದಿನ ಒಂದು ಟೆಕ್ಸ್ಟ್ ಅಲ್ಲಿ ಪ್ರೇಕ್ಷಕರು ಹೆಂಗಿರ್ಬೇಕು ಅಂತ ನಾಟ್ಯಶಾಸ್ತ್ರ ಬರೆದಿದ್ದನ್ನು ಓದ್ಬಿಡ್ತದೆ. ಪ್ರೇಕ್ಷಕರ ಲಕ್ಷಣಗಳು ಏನೇನು ಇರಬೇಕಂತಿದ್ರೆ ಒಳ್ಳೆಯ ಕುಲಶೀಲದವರು, ಶಾಂತ ಸ್ವಭಾವದವರು, ವಿದ್ಯಾವಂತರು, ಯಶಸ್ಸಿಗಾಗಿ ಧರ್ಮಕ್ಕಾಗಿ ಕರ್ಮದಲ್ಲಿ ನಿರತರಾದವರು, ಮಧ್ಯಸ್ಥರು, ವಯಸ್ಕರು, ಷಡಂಗಗಳ ನಾಟ್ಯದಲ್ಲಿ ಕುಶಲರು, ಪ್ರಬುದ್ಧರು, ಶುಚಿಯಾದವರು, ಸಮವೃತ್ತಿಯವರು, 4 ವಾದ್ಯಗಳಲ್ಲಿ ನುರಿತವರು, ವೇಷಭೂಷಣಗಳ ಬಗ್ಗೆ ಬಲ್ಲವರು, ಧಾರ್ಮಿಕ ನಡತೆಯುಳ್ಳವರು, ದೇಶ ಭಾಷೆಗಳ ರೀತಿ ನೀತಿಗಳನ್ನು ಅರಿತವರು, ಕಲಾಶಿಲ್ಪಗಳಲ್ಲಿ ಕುಶಲರು, 4 ವಿಧದ ಅಭಿನಯವನ್ನು ತಿಳಿದವರು, ರಸಭಾವ ಸೂಕ್ಷ್ಮವನ್ನು ಅರಿತವರು, ಶಬ್ದ ಮತ್ತು ಛಂದಸ್ಸುಗಳ ತಜ್ಞರು, ಇತ್ಯಾದಿ ಇತ್ಯಾದಿ. ನಾನು ಎಡಿಟ್ ಮಾಡಿದ್ದೀನಿ. ಸೊ ಲಾಂಗ್ ಲಿಸ್ಟ್ ಅನ್ನ ನಾಟ್ಯಶಾಸ್ತ್ರ 2000 ವರ್ಷದ ಹಿಂದೆ ಪ್ರೇಕ್ಷಕರು ಹೆಂಗಿರಬೇಕು ಅನ್ನೋದಕ್ಕೆ ಕೊಟ್ಟಿದೆ. ಈಗ ಅದು ಬಹಳ ನೋಡಿದ್ರೆ ಇವತ್ತು ಸ್ವಲ್ಪ ತಮಾಷೆ ಅಂತ ಅನಿಸ್ಬೋದು. ಇಷ್ಟೆಲ್ಲ ಇದ್ದವ್ರು ನಾಟಕ ನೋಡಕ್ಕೆ ಯಾಕೆ ಕೊಡ್ತಾರೆ? ಅವರು ಮನೆಯಲ್ಲೇ ಕೂತವ್ರು ನಾಟಕವನ್ನು ಮನಸ್ಸಲ್ಲೇ ಕಟ್ಕೊಂಡ್ಬಿಡ್ಬೋದು.
ಅಥವಾ ಇಂಥ ದೊಡ್ಡ ಮನುಷ್ಯರೆಲ್ಲ ಎಲ್ಲಿ ಬರ್ತಾರೆ ಪ್ರೇಕ್ಷಕರಾಗಿ ಅಂತ ನೀವು ನೋಡ್ಬೋದು. ಆದರೆ ನಿಜವಾಗಿ ನಾವು ಯೋಚನೆ ಮಾಡಿದ್ರೆ ಕಲೆಗಳನ್ನ ನೋಡುವುದಕ್ಕೆ ಮಾಡುವುದಕ್ಕೆ ಮಾತ್ರ ಅಲ್ಲ, ಕಲೆಗಳನ್ನ ನೋಡುವವರಿಗೂ ಖಂಡಿತವಾಗಿ ಒಂದು ಯೋಗ್ಯತೆ ಬೇಕೇ ಬೇಕು. ಬಹಳ ಸರಳವಾದ ಒಂದು 2-3 ಉದಾಹರಣೆ ನೋಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ ಯಕ್ಷಗಾನ ಅಂತ ಒಂದು ಫಾರ್ಮ್ ಇದೆ, ಅದನ್ನ ಯಾರೋ ಸುಮ್ಮನೆ ರಸ್ತೆ ಮೇಲೆ ಹೋಗ್ತಾ ಇರೋದು ಬಂದು ಕೂತು ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನೋಡುವುದಕ್ಕೆ ಒಂದು ಪರಂಪರೆ ಇದೆ, ನೋಡುವುದಕ್ಕೆ ಒಂದು ಸಿದ್ಧತೆ ಇದೆ. ಆ ಸಿದ್ಧತೆಯಲ್ಲಿ ಅವರು ಪಾಲ್ಗೊಂಡಿರ್ತಾರೆ. ಅವ್ರು ಎಷ್ಟೋ ವರ್ಷ ಅದಕ್ಕೆ ಸ್ಕೂಲ್ ಇಲ್ಲ. ಅದಕ್ಕಿರೋ ಸ್ಕೂಲ್ ಯಾವುದು ಅಂತಂದ್ರೆ ನೀವು ಆ ಪ್ರದರ್ಶನವನ್ನು ಮತ್ತೆ ನೋಡಬೇಕು ಅನ್ನೋದೇ ಅದಕ್ಕಿರೋ ಸ್ಕೂಲ್. ಅಥವಾ ನೀವು ಕ್ಲಾಸಿಕಲ್ ಮ್ಯೂಸಿಕ್ಕಿನ ಉದಾಹರಣೆ ಕೊಟ್ಟರೆ, ಯಾರೋ ರಸ್ತೆ ಮೇಲೆ ಬಂದು ಕೂತು ಭೀಮಸೇನ್ ಜೋಶಿ ಅವ್ರನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಕೇಳೋದಕ್ಕೆ ಒಂದು ರೀತಿಯ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಇದ್ದವ್ರು ಮಾತ್ರ ಇದರಲ್ಲಿ ಬಹಳ ಒಳ್ಳೆಯ ಸಂಗೀತಗಾರ ಯಾರು ಅಲ್ಲ ಅನ್ನಂತ ತೀರ್ಮಾನ ಮಾಡ್ತಾರೆ. ಭಾಸ್ಕರ್ ಚಂದಾವರ್ಕರ್ ಭೀಮಸೇನ್ ಜೋಶಿ ಅವ್ರ ಬಗ್ಗೆನೇ ಇದನ್ನ ಒಂದು ಭಾಷಣದಲ್ಲಿ ಹೇಳಿದ್ರು. ಅವ್ರು ಬಹಳ ದೊಡ್ಡ ಸಂಗೀತಗಾರ ಆಗೋ ತನಕನೂ ತಮಗೆ ಬೇಕಾದ ಒಂದು 5 ಜನ ಪ್ರೇಕ್ಷಕರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಯಾಕೆಂದ್ರೆ ಅವರು ಒಂದು 5 ಜನ ಅಂತೂ ಗ್ಯಾರಂಟಿ ಇರಬೇಕು. ಅವ್ರು ಗಂಡು ನೋಡಿದ್ರೆ ಅವ್ರಿಗೆ ಒಂದು ರಿಫ್ಲೆಕ್ಷನ್ ಸಿಗ್ತಾ ಇರಬೇಕು. ಇಲ್ಲದೆ ಹೋದ್ರೆ ಉಳಿದವರಿಗೆಲ್ಲ ಅರ್ಥ ಆಗತ್ತೋ ಬಿಡತ್ತೋ ಅಂತ ಅವ್ರನ್ನೆಲ್ಲ ನೋಡ್ಕೋಬಿಟ್ರೆ ಇವ್ರು ಸಂಗೀತ ಹೊರಟೋಗ್ಬಿಡ್ತಾರೆ. ಅದಕ್ಕೋಸ್ಕರ ಆ ರೀತಿ ಒಂದು ಅಂದ್ರೆ ಪ್ರೇಕ್ಷಕರು ಅಂದ್ರೆ ಅದು ನಟರು ಮತ್ತು ಪ್ರೇಕ್ಷಕರು ಅಂದ್ರೆ ಒಂದು ವಿಶಾಲವಾದ ಅರ್ಥದಲ್ಲಿ ಅದು ಗಂಡ ಹೆಂಡತಿ ಇದ್ದರೆ. ಅದು 2 ಜನ ಸೇರದೆ ಹೋದ್ರೆ ಅದು ಇದಾಗೋದಿಲ್ಲ. ಅದರಲ್ಲಿ ಒಂದು ಸ್ಪಾರ್ಕ್ ಹುಟ್ಟಲ್ಲ. ಅದು ಪಾಸಿಟಿವ್ ಮತ್ತೆ ನೆಗೆಟಿವ್ ಇದ್ದಂಗೆ ಅವು 2 ಸೇರಬೇಕು, ಒಂದು ಸ್ಪಾರ್ಕ್ ಹುಟ್ಟಬೇಕು ರಂಗದ ಮೇಲೆ ಅಂತಂದ್ರೆ ಅದಕ್ಕೆ ಪ್ರೇಕ್ಷಕರಲ್ಲಿ ಅಷ್ಟೇ ಚಾರ್ಜ್ ಇರಬೇಕು. ಪಾಸಿಟಿವ್ ಚಾರ್ಜ್ ಎಷ್ಟು ಇಂಪಾರ್ಟೆಂಟ್, ನೆಗೆಟಿವ್ ಚಾರ್ಜ್ ಅಷ್ಟೇ ಇಂಪಾರ್ಟೆಂಟ್ ಒಂದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸರ್. ಸೊ ಆ ರೀತಿಯ ಒಂದು ಚಾರ್ಜ್ ಇರುವ ಪ್ರೇಕ್ಷಕರನ್ನ ಹೆಂಗೆ ಸೃಷ್ಟಿ ಮಾಡಬೇಕು ಅಂತ ಎಲ್ಲ ಕಲೆಗಳು ನಮ್ಮ ದೇಶದಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಬಹಳ ವಿವರವಾಗಿ ಯೋಚನೆ ಮಾಡಿ. ಆದರೆ ನಾವು ಆಧುನಿಕ ಕಾಲಕ್ಕೆ ಬಂದ ಕೂಡಲೇ ನಾವು ಈ ಪ್ರೇಕ್ಷಕರ ಮೇಲಿನ ಒಂದು ಗಮನವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅದಕ್ಕೆ ಬೇರೆ ಬೇರೆ ಐತಿಹಾಸಿಕ ಕಾರಣಗಳು ಇದ್ದಾವೆ. ನಾವಿವತ್ತು ಏನಾಗಿದೆ ಅಂದ್ರೆ ಪ್ರೇಕ್ಷಕರೆಲ್ಲ ಅವರು ಪ್ರೇಕ್ಷಕರಲ್ಲ, ಅವರು ವೀಕ್ಷಕರಾಗ್ಬಿಟ್ಟಿದ್ದಾರೆ. ಇನ್ನೂ ಮುಂದಕ್ಕೆ ಹೋಗಿ ಅವರು ಬಳಕೆದಾರರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಪ್ರೇಕ್ಷಕತ್ವ ಅನ್ನೋದು ಹೋಗಿ ಇವತ್ತು ವೀಕ್ಷಕರು ಮತ್ತು ಬಳಕೆದಾರರು ತುಂಬಿರುವ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ನಾವು ಮತ್ತೆ ಪ್ರೇಕ್ಷಕರನ್ನ ಇನ್ನೊಂದು ಸರಿ ಕರ್ನಾಟಕದಾದ್ಯಂತ ಹೊಸತಾಗಿ ಅವರನ್ನ ಕಲ್ಚರ್ ಮಾಡಬೇಕಾದಂತಹ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೇವೆ ಅನ್ನೋದು ನನ್ನ ಬಹಳ ಒಂದು ಮೊದಲನೆಯ ಬಹಳ ಒಂದು ಪ್ರಪೋಸಿಷನ್, ನಿಮ್ಮ ಎದುರಿಗೆ ಹೇಳ್ತಾ ಇರುವ ಒಂದು ಪ್ರಸ್ತಾವ. ಇದನ್ನ ನಾಟ್ಯಶಾಸ್ತ್ರ 2000 ವರ್ಷದ ಹಿಂದೆ ಹೇಳಿದ್ರು. 1000 ವರ್ಷದಿಂದ ಇನ್ನೊಬ್ಬ ಬಹಳ ದೊಡ್ಡ ಕಾವ್ಯ ಮೀಮಾಂಸಕಾರ, ಹೆಸರು ರಾಜಶೇಖರ ಅಂತ, ಕಾವ್ಯ ಮೀಮಾಂಸೆ ಅಂತಲೇ ಒಂದು ಪುಸ್ತಕ ಬರೆದವನು. ಅವನು ಇದಕ್ಕೆ ಇನ್ನೊಂದು ಟೆಕ್ನಿಕಲ್ ಟರ್ಮ್ ಅನ್ನ ಕ್ರಿಯೇಟ್ ಮಾಡಿ ಇದಕ್ಕೆ ಒಂದು ಬಹಳ ಇನ್ನೊಂದು ಸ್ವಲ್ಪ ಈ ಶಾಸ್ತ್ರದ ಒಂದು ಅರ್ಥವನ್ನ ಕೊಡ್ತಾನೆ. ಅವನೇನ್ ಹೇಳ್ದ ಅಂದ್ರೆ, ಇದು ನಮ್ಮ ದೇಶದಲ್ಲಿ ಮಾತ್ರ ಆಗಿರೋದು, ಬೇರೆ ಯಾವ ದೇಶದಲ್ಲೂ ಆಗಿಲ್ಲ. ಪ್ರತಿಭೆ ಅನ್ನೋದು ಎಲ್ಲರಿಗೂ ಇರಬೇಕು, ಕಲಾವಿದರಿಗೆ ಇರಲೇಬೇಕು. ಪ್ರತಿಭೆ ಅಂದ್ರೆ ಒಂದು ರೀತಿಯ ಇಮ್ಯಾಜಿನೇಷನ್. ನಮ್ಮಲ್ಲಿ ಬರೀ ಟ್ಯಾಲೆಂಟ್ ಅಲ್ಲ ಪ್ರತಿಭೆ ಅಂದ್ರೆ ಒಂದು ಇಮ್ಯಾಜಿನೇಷನ್. ಅಂದ್ರೆ ಒಂದನ್ನು ಕಾಣುವ ದೃಷ್ಟಿ, ಕಾಣಿಕೆ ಒಂದು ಕನ್ನಡದಲ್ಲಿ ಹೇಳ್ಬೋದು, ಅದು ಪ್ರತಿಭೆ. ಆ ಥರದ್ದು ಇರಬೇಕು ಅಂತ ಹೇಳಿ ಅವನೇನ್ ಹೇಳ್ದ ಅಂದ್ರೆ 10ನೇ ಶತಮಾನದಲ್ಲಿ 2 ರೀತಿಯ ಪ್ರತಿಭೆಗಳಿದೆ. ಒಂದು ಕಾರಯಿತ್ರಿ ಪ್ರತಿಭೆ, ಒಂದು ಭಾವಯಿತ್ರಿ ಪ್ರತಿಭೆ ಅಂತ ಹೇಳ್ತಾರೆ. ಕಾರಯಿತ್ರಿ ಪ್ರತಿಭೆ ಅಂತಂದ್ರೆ ಕಲೆಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಅವರು ಪೇಂಟರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಆಕ್ಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ಈ ಕಡೆಗಿರೋರು ಕಲೆಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋರು, ಪ್ರದರ್ಶನ ಮಾಡ್ತಾ ಇರೋರು, ಅವರಿಗೆ ಒಂದು ರೀತಿಯ ಪ್ರತಿಭೆ ಇರಬೇಕು, ಅವರಿಗೊಂದು ಟ್ರೈನಿಂಗ್ ಬೇಕು, ಕಾರಯಿತ್ರಿ ಪ್ರತಿಭೆ. ಹಂಗೇನೆ ಅದನ್ನು ರಿಸೀವ್ ಮಾಡೋದಿಲ್ಲ, ಅವರಿಗೆ ಭಾವಯಿತ್ರಿ ಪ್ರತಿಭೆ. ಅದನ್ನು ಭಾವಿಸಿಕೊಳ್ಳುವುದಕ್ಕೆ ಅವರಿಗೆ ಮಾಡುವುದಕ್ಕೆ ಒಂದು ಶಕ್ತಿ ಇರಬೇಕು, ಇವರಿಗೆ ಅದನ್ನು ಸ್ವೀಕರಿಸುವುದಕ್ಕೊಂದು ಶಕ್ತಿ ಇರಬೇಕು. ಕೆಲವು ದಾನ ತಗೊಳಕ್ಕೆ ಒಂದು ಯೋಗ್ಯತೆ ಇರಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ಒಂದು ನಾಟ್ಯ ಯೋಗ, ಬೇಂದ್ರೆಯವರ ಭಾಷೆಯಲ್ಲಿ ಹೇಳೋದು ನಾಟ್ಯ ಅಲ್ಲ, ಇದು ನಾಟ್ಯ ಯೋಗ ಅಂತ ಅವರು ಕರೀತಾ ಇದ್ರಲ್ಲ, ಆ ನಾಟ್ಯ ಯೋಗದಲ್ಲಿ ಪಾಲ್ಗೊಳ್ಳುವುದಕ್ಕೆ ಪ್ರೇಕ್ಷಕನಿಗೂ ಒಂದು ಅಧಿಕಾರ ಇರಬೇಕು, ಅವನಿಗೊಂದು ಶಕ್ತಿ ಇರಬೇಕು, ಅವನಿಗೊಂದು ಸಿದ್ಧತೆ ಇರಬೇಕು ಅಂತ ಅನ್ನುವ ಒಂದು ಮಾತನ್ನ ಬಹಳ ಅದ್ಭುತವಾಗಿ ಬೇರೆ ಯಾವ ಸಂಸ್ಕೃತಿಯಲ್ಲೂ ಹೇಳಿಲ್ಲ. ಈ ಭಾರತದ ನಮ್ಮ ಆಧುನಿಕ ಪೂರ್ವ ಸಂಸ್ಕೃತಿಯಲ್ಲಿ ಇದನ್ನ ಈ ಭಾವಯಿತ್ರಿ ಪ್ರತಿಭೆ ಅಂತ ಒಂದು
ವಿಶೇಷವಾದ ಶಬ್ದವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಇವತ್ತು ವಿಶೇಷವಾಗಿ ಗಮನಿಸಬೇಕಾದ ಒಂದು ಸ್ಥಿತಿಯಲ್ಲಿದ್ದೇವೆ. ಯಾಕಂದ್ರೆ ಇವತ್ತು ನಾವು ನಿಜವಾಗಿ ಈ ಭಾವೈತ್ರಿ ಪ್ರತಿಭೆಯ ಒಂದು ಅದನ್ನು ಕಳ್ಕೊಳ್ತಾ ಇರುವಂತಹ ಒಂದು ಸ್ಥಿತಿಗೆ ಒಂದು ತಲುಪಿದೆ. ಇದನ್ನು ನಾವು ಹೆಂಗೆ ಕಳ್ಕೊಂಡ್ವು ಅನ್ನೋದನ್ನ ಕಳೆದ ಒಂದು 20 ವರ್ಷದ ಇತಿಹಾಸದ ಒಂದು 4 ಉದಾಹರಣೆಗಳ ಮೂಲಕ ನಿಮಗೆ ಇದನ್ನು ಪ್ರಸ್ತುತಪಡಿಸ್ತೀವಿ. ಒಂದನೇ, ಇದು ಆಕ್ಟ್ 1, ಆಕ್ಟ್ 2, ಆಕ್ಟ್ 3, ಆಕ್ಟ್ 4 ಅಂತ ಬೇಕಾದ್ರೆ ನೀವು ತಿಳ್ಕೋಬಹುದು. ಆಕ್ಟ್ 1 1995 ಸುತ್ತಮುತ್ತ ಟೆಲಿವಿಷನ್ ಬಂತು. ಟೆಲಿವಿಷನ್ ಬಂದ ತಕ್ಷಣ ಏನಾಯ್ತು, ಏನೇನೋ ಆಯ್ತು ಪ್ರಪಂಚದಲ್ಲಿ. ಆದರೆ ಬಹಳ ಮುಖ್ಯವಾಗಿದ್ದು ಏನು ಅಂತಂದ್ರೆ, ಅದರಲ್ಲಿ ನಾವು ಪ್ರೇಕ್ಷಕರಾಗದಕ್ಕೆ ಯಾವುದೋ ಒಂದು ಜಾಗಕ್ಕೆ ಹೋಗಿ ಒಂದಿಷ್ಟು ಜನರ ಜೊತೆಗೆ ಕೂಡಿ ಸಾಮುದಾಯಿಕವಾಗಿ ಪ್ರೇಕ್ಷಕರಾಗಬೇಕಾಗಿತ್ತು. ಅಲ್ಲಿ ನಾವು ನಮ್ಮ ಮನೆಯಲ್ಲೇ ಪ್ರೇಕ್ಷಕರಾಗಬಹುದಾದ ಅವಕಾಶಗಳನ್ನ ಪಡ್ಕೊಂಡು ಹೋಗ್ತೀವಿ, ಅಥವಾ ಸಾಮುದಾಯಿಕವಾಗಿ ಪ್ರೇಕ್ಷಕರಾಗುವ ಒಂದು ವಿಶೇಷವಾದ ಅವಕಾಶವನ್ನು ಕಳ್ಕೊಂಡು ಹೋಗ್ಬೇಕಂತ ನಾವು ಹೇಳ್ಬೋದು. ಒಂದನ್ನೇ ಬೈ 1 get 1 ಫ್ರೀ ಇಲ್ಲಲ್ಲ. ಹಂಗಾಗಿ ನೀವು ಅದನ್ನ ಪಡ್ಕೊಂಡ್ರಿ, ಮನೆಯಲ್ಲೇ ಕೂತು ಪ್ರೇಕ್ಷಕರಾಗಿರುವ ಅವಕಾಶವನ್ನು ಪಡ್ಕೊಂಡು, ಆದರೆ ಸಮೂಹದ ಜೊತೆಗೆ ಒಂದಾಗುವ, ಹೆಂಗೆಂದ್ರೆ ಒಂದು ಸಾಧಾರಣ ಒಂದು ಬಹಳ ಒಳ್ಳೆಯ ಪ್ರೇಕ್ಷಕ ವರ್ಗ ಹೆಂಗಿರುತ್ತೆ ಅಂತಂದ್ರೆ, ಒಳ್ಳೆಯ ನಾಟಕ, ಒಳ್ಳೆಯ ಸಂಗೀತ, ಒಳ್ಳೆ ಕಾವ್ಯ ಓದುತ್ತಾ ಇರೋದು ಇಂಥದ್ದು ನಡೀತಾ ಇದ್ರೆ ಪ್ರೇಕ್ಷಕರ ಉಸಿರಾಟ ಕೂಡ ಒಂದು ರೀತಿಯ ಒಂದು ರಿದಮ್ ಅಲ್ಲಿ ಅದು ಕೂಡಿರುತ್ತೆ. ಎಲ್ಲರೂ ಸೇರಿ ಸುಮ್ಮನೆ ಯಾರು ಅದರಲ್ಲಿ ಉಸಿರು ತೆಗೆಯಕ್ಕೆ ಸಾಧ್ಯ ಇದೆ. ಎಲ್ಲರ ಉಸಿರಾಟವನ್ನು ಕೂಡ ಒಬ್ಬ ಒಳ್ಳೆಯ ಭಾಷಣಕಾರ ನಿಯಂತ್ರಣ ಮಾಡಬಲ್ಲ, ಒಬ್ಬ ಒಳ್ಳೆಯ ನಟ ಮಾಡಬಲ್ಲ. ಎಡಗಿ ನಟರಾಜನ ಕೈ ಬೆರಳಲ್ಲಿ ಆ ಶಕ್ತಿ ಇದ್ದದ್ದು ನಾನೇ ಕಂಡಿದ್ದೆ. ಅವನ ಕೈ ಎತ್ತಿದ್ರೆ ಅದರಲ್ಲಿ ಆ ಥರ ಒಂದು ಪ್ರೇಕ್ಷಕರನ್ನ ಜುಟ್ಟು ಹಿಡಿಯುವಂಥ ಒಂದು ಶಕ್ತಿ ಅವರಿಗೆ ಇತ್ತು. ಆ ರೀತಿಯ ಒಂದು ಆ ಪ್ರೇಕ್ಷಕರಾಗುವುದಕ್ಕೆ ಒಂದು ಇದು ಬೇಕು. ಅದು ಯಾವಾಗ ನೀವು ಮನೆಯಲ್ಲಿ ಕೂತ್ರೆ ಸಾಧ್ಯ ಇಲ್ಲ. ಪ್ರೇಕ್ಷಕರ ನೀವು ಒಂದು ಕಾಂಟ್ರಾಕ್ಟ್, ಒಂದು 2.5 hours ನಾವೆಲ್ಲ ಒಟ್ಟಿಗೆ ಇರ್ತೇವೆ ಅಂತ ಅನ್ನುವ ಒಂದು ಕಾಂಟ್ರಾಕ್ಟ್ಗೆ ಸೈನ್ ಹಾಕಿ ನಾವೆಲ್ಲ ಒಳಗಡೆ ಬಂದು ಕರ್ತವ್ಯದಲ್ಲಿ ಕೂತು ಎಲ್ಲ ಸೇರಿ ಒಂದು ನಾಟಕವನ್ನು ನೋಡ್ತೇವಲ್ಲ, ಆ ಸೇರಿದ ಒಂದು 300 ಜನ, 500 ಜನ, 1000 ಜನ ಸೇರಿದ ಒಂದು ಸಂಕಲ್ಪ ಬಲ, ಅದನ್ನೇ ಚಾರ್ಜ್ ಅಂತ ಹೇಳಿ. ಪ್ರೇಕ್ಷಕರ ಚಾರ್ಜ್ ಆದರೆ ರಂಗಭೂಮಿಯಿಂದ ಆಗುವ ಚಾರ್ಜ್ಗೆ ಸೇರಿ ಎಲೆಕ್ಟ್ರಿಸಿಟಿ ಹುಟ್ಟದು. ಎಲ್ಲಿ ಟಿವಿ ಬಂತೋ ಆವಾಗ ಆ ಒಂದು ರೀತಿಯ ಚಾರ್ಜಿನ ಗುಣ ಹೊರಡುತ್ತೆ. ನಾವು ಮನೆಯಲ್ಲೇ ಕೂತು ನೋಡೋದಕ್ಕೆ ಶುರು ಮಾಡಿದ್ವಿ. ಅಷ್ಟೇ ಅಲ್ಲ, ನಾವೇನ್ ಮಾಡಿದ್ವಿ ಅಂದ್ರೆ ಕಾಫಿ ಕುಡಿದು ಅದು ನೋಡಕ್ ಶುರು ಮಾಡಿದ್ವಿ, ಇನ್ನೇನೋ ಮಾಡ್ತಾ ನೋಡಕ್ ಶುರು ಮಾಡಿದ್ವಿ, ಮನೆಗೆ ಬಂದು ಎಂಟ್ರನ್ನು ಮಾತಾಡಿಸ್ತಾ ನೋಡಿದ್ವಿ ನಾವು ಅದನ್ನ. ಹಿಂಗೆ ನಾವು ಒಂಥರ ಮಲ್ಟಿ ಟಾಸ್ಕಿಂಗ್ ಶುರು ಮಾಡಿದ್ವಿ. ಪ್ರೇಕ್ಷಕರು ಈ ಮಲ್ಟಿ ಟಾಸ್ಕಿಂಗ್ ಅನ್ನು ಕಲ್ತ್ಕೊಂಡ್ರು. ಇದನ್ನ ಪ್ರೇಕ್ಷಕರು ಅಲ್ಲಿ ತನಕ ಏನಾದ್ರು ಅಂತಂದ್ರೆ, ನೀವು ಭೀಮಸೇನ್ ಜೋಶಿ ಅವ್ರ ಎದುರಿಗೆ ಕೂತಿದ್ರೆ ಭೀಮಸೇನ್ ಜೋಶಿ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಬೇರೆ ಏನು ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಹಂಗೆ ನೀವು ಏನಾದ್ರು ನೀವು ಕೊಟ್ಟರೆ ಮಾತ್ರ ಅವ್ರ ಸಂಗೀತಕ್ಕೆ ಅರ್ಥ ಇದೆ. ಇಲ್ಲ ಅಂದ್ರೆ ಭೀಮಸೇನ್ ಜೋಶಿ ಅವ್ರನ್ನ ಯೋಚನೆ ಮಾಡ್ತಾ ನೀವು ಇನ್ನೇನೋ ಯೋಚನೆ ಮಾಡ್ತಾ ಕೂತಿದ್ರೆ ನಿಮಗೆ ಎಂಥ ದೊಡ್ಡ ಸಂಗೀತಗಾರ ಆಗಲಿ, ಎಂಥ ದೊಡ್ಡ ಕಲಾವಿದ ಆಗಲಿ, ಎಂಥ ದೊಡ್ಡ ಕವಿ ಆಗಲಿ ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಂಗಾಗಿ ನಾವು ಒಬ್ಬ ಒಳ್ಳೆಯ ಕವಿ, ಒಬ್ಬ ಒಳ್ಳೆಯ ನಾಟಕಕಾರ ಬರುವ ಸಾಧ್ಯತೆಯನ್ನೇ ಆ ಮಾಧ್ಯಮದ ಮೂಲಕ ಬರ್ತೀವಿ. ಆ ಮಾಧ್ಯಮಕ್ಕೆ ಏನು ಬೇರೆ ಶಕ್ತಿ ಇಲ್ಲ ಇತ್ಯಾದಿ ಎಲ್ಲ ನಾನು ಹೇಳ್ತಾ ಇಲ್ಲ. ಏನಾಯ್ತು, ನಾನು ಹೇಳ್ತಾ ಇರೋದು ಒಂದು ಐತಿಹಾಸಿಕವಾದ ಒಂದು ಬೆಳವಣಿಗೆ. ಈ ಐತಿಹಾಸಿಕ ಬೆಳವಣಿಗೆಯ ಮೂಲಕ ಬೇಕಾದಷ್ಟನ್ನು ಪಡ್ಕೊಂಡಿರುವುದು, ನಾವು ಪಡ್ಕೊಂಡಿದ್ದು ಯಾವುದನ್ನ ನಾನು ಸುಳ್ಳು ಹೇಳೋದು, ಆದರೆ ಕಳ್ಕೊಂಡಿದ್ದಂತೂ ಹೋಗುದು. ನಾವು ಒಂದು ಸಾಮೂಹಿಕವಾಗಿ ಪ್ರೇಕ್ಷಕರಾಗುವ ಅವಕಾಶವನ್ನು ಕಳ್ಕೊಂಡು, ಅದರ ಮೂಲಕ ಇಲ್ಲೇ ನಾನು ಹೇಳ್ತಾ ಇರೋದು ಪ್ರೇಕ್ಷಕರು ವೀಕ್ಷಕರಾಗ. ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಬಹಳ ದೊಡ್ಡ ವ್ಯತ್ಯಾಸ. ಪ್ರೇಕ್ಷಕರು ಅಂತಂದ್ರೆ ಅವರು ಚಾರ್ಜ್ ಆಗಿರಬೇಕು, ಆ ಎದುರುಗಡೆ ಇರೋದ್ರ ಜೊತೆಗೆ ಟ್ಯೂನ್ ಆಗಿರ್ಬೇಕು. ಅವ್ರು ಎಷ್ಟೊತ್ತಿಗೂ ಅದಕ್ಕೆ ಟ್ಯೂನ್ ಆಗಿ ನೋಡ್ತಾರೆ. ವೀಕ್ಷಕರು ಅಂತ ಹಂಗಲ್ಲ, ನಾನು ದೂರ ನಿಂತು ನೋಡೋದು. ಯಾಕಂದ್ರೆ ಪ್ರೇಕ್ಷಕರು ಹೆಂಗಿರ್ತಾರೆ ಅಂದ್ರೆ, ಒಬ್ಬ ಒಳ್ಳೆ ಪ್ರೇಕ್ಷಕ ಹೆಂಗಿರ್ತಾನೆ ಅಂತಂದ್ರೆ, ಅವನು ಒಂಥರ ದೇವರಿಗೆ ಪ್ರಾರ್ಥನೆ ಮಾಡಿ ಇವತ್ತಿನ ನಾಟಕ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಬಂದಿರ್ತಾನೆ ಅಥವಾ ಬಂದಿರ್ತಾನೆ. ವೀಕ್ಷಕರು ಹಂಗಲ್ಲ, ಏನ್ ಮಾಡ್ತಾರೆ ನೋಡೋಣ ಅಂತ ಬಂದಿರ್ತಾರೆ. ಸೊ ಇವತ್ತಿನ ಪ್ರೇಕ್ಷಕರು ವೀಕ್ಷಕರು, ಅವರು ಪ್ರೇಕ್ಷಕರ, ಅವ್ರು ಒಂಥರ ಏನೋ ಮಾಡ್ತಾರಂತೆ ಅಂತ ಅನ್ನೋ ಒಂದು ಮನಸ್ಥಿತಿಯಿಂದ ಬಂದ್ರೆ, ಆ ಮನಸ್ಥಿತಿ ಇದೆಯಲ್ಲ ಅದು ಪ್ರೇಕ್ಷಕರು ವೀಕ್ಷಕರಾದಾಗ ಹುಟ್ಟುವ ಒಂದು ಮನಸ್ಥಿತಿ. ಆ ಮನಸ್ಥಿತಿ ಒಂದು ಬದಲಾಗ್ಬಿಟ್ರೆ ರಂಗಭೂಮಿ ಬಹಳ ದೊಡ್ಡ ಬದಲಾವಣೆಯನ್ನ ಕಾಣುತ್ತೆ. ಅದು
ಇದಾಗಿರುವ ಅಂಕ 1. ಅಂಕ 2, ದೊಡ್ಡ ಪ್ರಮಾಣದಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಭಾರತವನ್ನ ಪ್ರವೇಶ ಮಾಡಿದವಾಗ ಏನು ಅಂತಂದ್ರೆ ಒಂದು ರಿಪೋರ್ಟ್ ಬಂತು, PWG ರಿಪೋರ್ಟ್. ಅದರ ಬಹಳ ಫೇಮಸ್ ಆಡಿಟಿಂಗ್ ಸಂಸ್ಥೆ ಅದು, ಪ್ರೈಸ್ ವಾಟರ್ ಕೂಪರ್ಸ್ ಅಂತ ನಮ್ಮ ಒಂದು ಬಹಳ ಇಂಟರ್ನ್ಯಾಷನಲ್ ಆಡಿಟಿಂಗ್ ಸಂಸ್ಥೆ. ಅವರೊಂದು ರಿಪೋರ್ಟ್ ಕೊಟ್ಟರು. ಇಂಟರ್ನ್ಯಾಷನಲ್ ಇದರಲ್ಲಿ ಇಂಡಸ್ಟ್ರಿಗಳಲ್ಲಿ ಇವತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಸ್ಥಿತಿ ಹೆಂಗಿದೆ ಅಂತಂದ್ರೆ ಅದು $multi-billion ಒಂದು ಇಂಡಸ್ಟ್ರಿ ಆಗ್ತಾ ಇದೆ ಅಂತ ಹೇಳಿ ಅದರಲ್ಲಿ ಯಾವ್ಯಾವುದು ಅಂತೆಲ್ಲ ಹೇಳಿ ಫಸ್ಟ್ ಅವರು ತೋರಿಸಿದ್ದು ಯಾವುದೋ ಇದು ಫಿಲ್ಮ್ ಎಂಟರ್ಟೈನ್ಮೆಂಟ್ ಅಂತ ಬರೀ ಫಿಲ್ಮ್ ಅಲ್ಲ, ಫಿಲ್ಮ್ ಅದರಲ್ಲಿ ತುಂಬಾ ಕೆಳಗಡೆ ಇತ್ತು, ಫಿಲ್ಮ್ ಥಿಯೇಟರ್ ಎಲ್ಲ. ಫಿಲ್ಮ್ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಯಾವುದು ಅಂದ್ರೆ ಅದರಲ್ಲಿ ನೀವು ನೋಡ್ತಾ ಇರೋ ಕ್ರಿಕೆಟ್ ಕೂಡ ಬರುತ್ತೆ. ಈ ತರ ಅಂದ್ರೆ ಯಾವ್ಯಾವ ಇವೆಂಟ್ ನೀವು ಫಿಲ್ಮ್ ಮಾಡಿ ನಿಮ್ಮ ಮನೆಯಲ್ಲಿ ತೋರಿಸಿ ನೀವು ಅದನ್ನು ನೋಡ್ತೀರೋ ಆ ಥರದ ಒಂದು ಇವೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಂಗಾಗಿ ಅದರಲ್ಲಿ ಏನಾಯ್ತು ಅಂದ್ರೆ ನಮ್ಮ ಎಲ್ಲ ಪ್ರದರ್ಶನಗಳು ಅಲ್ಲಿ ಬದಲಾದವು. ಪ್ರದರ್ಶನ ಅನ್ನೋದು ಒಂದು ರೀತಿಯಲ್ಲಿ ಇವೆಂಟ್ಗಳಾಗಿ ಚೇಂಜ್ ಆಗುತ್ತೆ. ಅವು ಪರ್ಫಾರ್ಮೆನ್ಸ್ ಅಲ್ಲ, ಅವು ಇವೆಂಟ್ಗಳು. ನೀವು ಅಲ್ಲಿ ಹೋಗ್ತೀರಿ ಅಷ್ಟೇ, ಅಲ್ಲಿ ಹೋದ ನಂತರ ವೀಕ್ಷಕರಾಗಿ ಒಂಥರ ಎಂಜಾಯ್ ಮಾಡಿ ಬರ್ತೀರಿ ಹೊರತು ಅದರ ಜೊತೆಗೆ ಯಾವ ರೀತಿಯ ಒಂದು ಸಂಬಂಧವನ್ನ ಅದನ್ನ ಕಲ್ಪಿಸ್ಕೊಳ್ಬೇಕು. ಸಾಂಪ್ರದಾಯಿಕ ರಂಗಭೂಮಿಯಲ್ಲಿ ಇದ್ದಿದ್ದ ಸಂಬಂಧವೇ ಬೇರೆ. ಅವರು ದುಡ್ಡಿದ್ದವರಾಗಿರ್ಬೋದು, ದುಡ್ಡು ಇಲ್ಲದೆ ಇದ್ದವರಾಗಿರ್ಬೋದು, ಯಕ್ಷಗಾನಕ್ಕೆ ಹೋದವರಲ್ಲಿ ಆರಾಮ್ ಕುರ್ಚಿಯಲ್ಲಿ ಕೂತವರಾಗಿರ್ಬೋದು, ಅಥವಾ ಅವರದ್ದೇ ಚಾಪೆ ಹಾಸಿಗೆಯಿಂದ ನೆಲಕ್ಕೆ ಕೂತವರಾಗಿರ್ಬೋದು, ಎಲ್ಲರಿಗೂ ಅಲ್ಲಿ ನಡೀತಾ ಇದ್ದಿದ್ದರ ಜೊತೆಗೆ ಒಂದು ಸಂಬಂಧ ಇತ್ತು. ಅವರು ಮೇಲ್ವರ್ಗದವರಾಗಲಿ ಕೆಳವರ್ಗದವರಾಗಲಿ ಅವ್ರಿಗೆ ಒಂದು ಸಂಬಂಧ ಇತ್ತು. ಆ ಸಂಬಂಧದ ಆಧಾರದ ಮೇಲೆ ಹೋಗ್ತಿದ್ರು, ಇಲ್ಲದವ್ರು ಹೋಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಹಂಗಲ್ಲ, ಇಲ್ಲಿ ಆ ಸಂಬಂಧವೇ ಇಲ್ಲ. ಇಲ್ಲಿ ಇರೋದು ಏನಿದ್ರು ಒಂಥರ ಒಬ್ಬ ಪ್ರೊಡ್ಯೂಸರ್ ಮತ್ತೆ ಕನ್ಸ್ಯೂಮರ್ ಮಧ್ಯೆ ಇರುವ ಸಂಬಂಧ. ನಾನು ಇಷ್ಟು ದುಡ್ಡು ಕೊಟ್ಟಿದ್ದೇನೆ, ಇಷ್ಟು ಕೊಡು ಅಂತ ಅನ್ನುವ ಒಂದು ಸಂಬಂಧದಲ್ಲಿ ನಾವು ಈ ಎಲ್ಲ ಕಲೆಗಳನ್ನ ನೋಡುವುದಕ್ಕೆ ಪ್ರಾರಂಭ ಮಾಡಿದ್ವಿ. ಹಂಗಾಗಿ ಇಲ್ಲಿ ಪ್ರೇಕ್ಷಕರು ಇಲ್ಲಿ ಗ್ರಾಹಕರಾದರು, ಅಲ್ಲಿ ಪ್ರೇಕ್ಷಕರು ವೀಕ್ಷಕರಾದರು, ಇಲ್ಲಿ ಪ್ರೇಕ್ಷಕರು ಗ್ರಾಹಕರಾದರು. ಮೂರನೇದು ಅಂಕ 3, ನಮ್ಮ ಸೋಷಿಯಲ್ ಮೀಡಿಯಾದ ಎಂಟ್ರಿ ಇತ್ತು. ಸೋಷಿಯಲ್ ಮೀಡಿಯಾದ ಎಂಟ್ರಿ ಆಗ್ತಿದ್ದಂಗೆ ಪ್ರೇಕ್ಷಕರೆಲ್ಲ ಪ್ರತಿಕ್ರಿಯೆ ಕೊಡೋರಾಗುತ್ತೆ. ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂದ್ರೆ ಏನಾದ್ರು ಹೇಳಿದ ತಕ್ಷಣ ಕೂಡಲೇ ಪ್ರತಿಕ್ರಿಯೆ ಕೊಡುವುದು. ಸೋಷಿಯಲ್ ಮೀಡಿಯಾ ಅದನ್ನು ಫಸ್ಟ್ ಹೇಳೋದೇ ಅದು. ನೀವು ಒಂದೇ ಲೈಕ್ ಅನ್ಬೇಕು, ಇಲ್ಲ ಸುಮ್ಮನೆ ಇರಬೇಕು. ಅಂದ್ರೆ ಅದು ನಿಮ್ಮನ್ನ ಹೆಂಗೆ ಒತ್ತುತ್ತೆ ಅಂತಂದ್ರೆ ನೀವು ಅದನ್ನ ಬಹಳ ಕಣ್ಣು ಮುಚ್ಚಿಕೊಂಡು ಅದನ್ನ ನಾನು ಇಷ್ಟಪಡ್ತೇನೆ ಅಂತ ಹೇಳ್ಬೇಕು, ಇಲ್ಲ ಸುಮ್ಮನೆ ಇರಬೇಕು. ಸೊ ನಿಮಗೆ ಎರಡರಲ್ಲಿ ಒಂದೇ ಒಂಥರ ಒಂದು ಬೈನರಿಯಲ್ಲಿ ನಿಮ್ಮನ್ನ ವೈಟ್ ಆರ್ ಬ್ಲ್ಯಾಕ್, ನೀವು ಒಂದೇ ಲೈಕ್ ಮಾಡ್ತೀರಿ ಇಲ್ಲ ಲೈಕ್ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಪ್ರೇಕ್ಷಕರನ್ನ ಒಂಥರ ಪ್ರತಿಕ್ರಿಯೆ ಮಾಡುವವರು ಅಂತ ಆಯ್ತು. ಹಂಗಂತ ಪ್ರೇಕ್ಷಕರು ಅಲ್ಲಿ ತನಕ ಪ್ರತಿಕ್ರಿಯೆ ಮಾಡ್ತಿರ್ಲಿಲ್ಲ ಅಂತಲ್ಲ. ಪ್ರೇಕ್ಷಕರು ಪ್ರತಿಕ್ರಿಯೆ ಮಾಡ್ತಾನೆ ಇದ್ರು, ಸಿಳ್ಳೆ ಹೊಡಿತಿದ್ರು, ಚಪ್ಪಾಳೆ ತಟ್ಟಿದ್ರು, ಬೋರ್ ಆದ್ರೆ ಎದ್ದೋಗ್ತಿದ್ರು, ಅವೆಲ್ಲ ಪ್ರತಿಕ್ರಿಯೆ. ಆದ್ರೆ ಅದಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋ ಪ್ರತಿಕ್ರಿಯೆಗೂ ಬಹಳ ದೊಡ್ಡ ಮೌಲಿಕವಾದ ವ್ಯತ್ಯಾಸ. ಆ ಪ್ರತಿಕ್ರಿಯೆಗಳು ಅವು ಪ್ರತಿಕ್ರಿಯೆಗಳು ಆಗುತ್ತಿತ್ತು, ಅವ್ರು ಕೇಳ್ತಿರ್ಲಿಲ್ಲ ಪ್ರತಿಕ್ರಿಯೆ. ಇದು ಹಂಗಲ್ಲ, ಇದು ಕೇಳ್ತಿರೋದೇ ಪ್ರತಿಕ್ರಿಯೆಗೋಸ್ಕರನೇ ಮಾಡ್ತಾ ಇರೋದು. ಹಂಗಾಗಿ ಇಲ್ಲಿ ಇನ್ನೊಂದು ಬಹಳ ದೊಡ್ಡ ಬಿಕ್ಕಟ್ಟು ಇದು. ಈ ಬಿಕ್ಕಟ್ಟು ಬರೀ ರಂಗಭೂಮಿ ಸಾಹಿತ್ಯ ಕಲೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ಇವತ್ತಿನ ರಾಜಕಾರಣ ಸಮಾಜಶಾಸ್ತ್ರಕ್ಕೂ ವ್ಯಾಪಿಸಿರುವ ಬಿಕ್ಕಟ್ಟು. ಇಲ್ಲಿ ಕ್ರಿಯೆಗಿಂತ ಪ್ರತಿಕ್ರಿಯೆ ಬಹಳ ಮುಖ್ಯ ಅಂತ ಶುರುವಾಯಿತು. ಈ ಮಾತಿಗೆ ಇದು ಬಹಳ ದೊಡ್ಡ ಅರ್ಥಗಳನ್ನು ನೀವು ಆಮೇಲೆ ಕಲ್ಪಿಸ್ಕೋಬಹುದು. ಇಲ್ಲಿ ಇವತ್ತಿನ ಕಾಲದಲ್ಲಿ ಕ್ರಿಯೆಗಿಂತ ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್. ನೀವೇನ್ ಮಾಡ್ತೀರಿ ಅಂತಲ್ಲ, ಏನ್ ಮಾತಾಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತಿನ ಸಂದರ್ಭದಲ್ಲಿ ಅದು ಸಾಹಿತ್ಯ ವಿಮರ್ಶೆ ಆಗಬೇಕಾದ್ರೂ ಇರ್ಬೋದು, ಪೊಲಿಟಿಕಲ್ ಕಾಮೆಂಟ್ರಿ ಆಗಬೇಕಾದ್ರೂ ಇರ್ಬೋದು, ನೀವು ಆಕ್ಚುಲಿ ಏನು ಮಾಡ್ತಾ ಇದ್ದೀರಿ, ನಿಮ್ಮ ಜೀವನ ಹೆಂಗೆ ನಡೀತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಆಟಿಟ್ಯೂಡ್ ಏನು, ನೀವು ಏನು ಮಾತಾಡ್ತಿದ್ದೀರಿ, ನಿಮ್ಮ ಪ್ರತಿಕ್ರಿಯೆ ಮೇಲೆ ನಿಮ್ಮ ಬೆಲೆ ನಿರ್ಧಾರ ಅಂತ. ಆವಾಗ ಏನಾಗುತ್ತೆ ಅಂದ್ರೆ ಪ್ರೇಕ್ಷಕರು ತಮಗಿರುವ ಒಂದು ಬಹಳ ಅಮೂಲ್ಯವಾದ ಒಂದು ಅನುಭವಿಸಿ ಒಂದು ಕಲೆಯನ್ನ ಒಂದು ಕಾಪಾಡುವ ಅದರ ಜೊತೆಗೆ ಒಂದು ಸಾವಯವ ಸಂಬಂಧ ಇಟ್ಕೊಂಡಿರಲ್ಲ, ಅವರೆಲ್ಲರೂ ಇದ್ದಕ್ಕಿನ ಒಂಥರ ಜಡ್ಜ್ ಆಗ್ಬಿಡ್ತಾರೆ. ಅವರೆಲ್ಲ ಕೈಯಲ್ಲಿ ABCD ಅಂತ ಅನ್ನುವ ಒಂದು ಮಾರ್ಕ್ಸ್ ಕೂಡ ಜಡ್ಜ್ ಆಗ್ಬಿಡ್ತಾರೆ. ಕಲೆಗಳು ಯಾವತ್ತು ಜಡ್ಜ್ಗಳಿಂದ ಅದು ನಡೆಯುವಂಥದ್ದಲ್ಲ. ಅದಕ್ಕೆ ಸಹೃದಯ ಇರಬೇಕು.
ಅದಕ್ಕೆ ವಿಮರ್ಶಕರಲ್ಲ ಕಲೆಗಳಿಗೆ ಬೇಕಾಗಿರೋದು. ಕಲೆಗಳಿಗೆ ಬೇಕಾಗಿರೋದು ಸಹೃದಯ. ಕಲೆಗಳಿಗೆ ಮೌಲ್ಯಮಾಪಕರು ಬೇಕಾಗಿಲ್ಲ. ಮೌಲ್ಯಮಾಪಕರು ಪರೀಕ್ಷೆಗೆ ಬೇಕು. ಕಲೆಗಳಿಗೆ ಮೌಲ್ಯಮಾಪಕರು ಇರಬಾರ್ದು. ಮೌಲ್ಯಮಾಪಕರು ಇದ್ರೆ ಅಪಾಯ. ಕಲೆಗಳಿಗೆ ಸಹೃದಯ ಇರಬೇಕು. ಚೆನ್ನಾಗಿಲ್ಲಿದ್ರು ತೊಂದರೆ ಇಲ್ಲ, ಬಹಳ ಕಷ್ಟಪಟ್ಟು ಮಾಡಿದ್ಯಾ ನಾನು ನೋಡ್ತೇನೆ ಅಂತ ಹೇಳೋರು ಇರ್ಬೇಕು. ನಾಟಕ ಚೆನ್ನಾಗಿದೆಯೋ ಎಲ್ಲ ನೋಡ್ತೇನೆ ಅಂತ ಹೇಳೋರು ಅಲ್ಲ. ನಾನು ನಿನ್ನನ್ನು ಮೌಲ್ಯಮಾಪನ ಮಾಡಕ್ ಬಂದಿದ್ದೇನೆ ಅಂತ ತಿಳ್ಕೊಂಡು ಬಂದವರು ಪ್ರೇಕ್ಷಕರೇ ಅಲ್ಲ. ಸೊ ಹಾಗಾಗಿ ಪ್ರೇಕ್ಷಕರನ್ನ ಒಂದು ರೀತಿಯ ಪ್ರತಿಕ್ರಿಯೆ ಕೊಡುವವರಾಗಿ, ಮೌಲ್ಯಮಾಪಕರಾಗಿ, ಅವರನ್ನ ತೀರ್ಪುಗಾರರಾಗಿ ನಾವು ಕನ್ವರ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಅವ್ರು ಇಮ್ಮಿಡಿಯೇಟ್ ಆಗಿ ಐ ಲೈಕ್, ಐ ಡಿಸ್ಲೈಕ್ ಅಂತ ಹೇಳೋದಕ್ಕೆ ಶುರು ಮಾಡ್ತೀವಿ. ಆಮೇಲೆ ಅಂಕ 4, ಹೊಸ 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 ರೀತಿಯ ಪ್ರದರ್ಶನಗಳು, ಹೊಸ ಹೊಸ ರೀತಿಯ ಸಂಘಟನೆಗಳು ಪ್ರಾರಂಭ ಆಗುತ್ತೆ. ಒಂಥರ ಒಂದು ಈವೆಂಟ್ಗಳು ಶುರುವಾಗುತ್ತೆ. ಅಲ್ಲಿ ತನಕ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಶಬ್ದನೇ ಕೇಳಿರಲಿಲ್ಲ. ಸುಮಾರು 2010-12ನೇ ಇಸ್ವಿ ತನಕ ನಾವು ಆ ಶಬ್ದ ಕೇಳಿರಲೇ ಇಲ್ಲ. ಆಮೇಲೆ ಆ ಶಬ್ದ ಎಷ್ಟು ಮುನ್ನಲ್ಲೇ ಬಂತು ಅಂತಂದ್ರೆ ಅದು ನಮ್ಮ ಮದುವೆ ಮನೆಗಳಲ್ಲಿ ಎಲ್ಲದರಲ್ಲೂ ಶುರುವಾಯಿತು. ಅದು ಒಂಥರ ಒಂದು ಇಡೀ ನಮ್ಮ ಸಂಸ್ಕೃತಿಯಲ್ಲಿ ಬೇರೆ 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 ಕಡೆ ವ್ಯಾಪಿಸಿದೆ. ಇನ್ನು ಕೆಲವು ವರ್ಷಗಳಲ್ಲಿ ನನಗನ್ಸಂಗೆ ನಮ್ಮ ಎಲ್ಲ ಮಾರಿ ಜಾತ್ರೆಗಳನ್ನು ಕೂಡ ಇವೆಂಟ್ ಮ್ಯಾನೇಜರ್ಸು ಅದನ್ನ ಕ್ಯಾಪ್ಚರ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಅದನ್ನು ಕೂಡ ಅವರು ಅದನ್ನು ಎಲ್ಲೆಲ್ಲಿ ಏನೇನು ನಡೀತಾ ಇರಬೇಕು ಅಂತ. ಈಗ ಇಲ್ಲಿ ತನಕ ಅದೊಂಥರ ಬಹಳ ರ್ಯಾಂಡಮ್ ಆಗಿ ನಡೀತಾ ಇದೆ. ಆ ಮಾರಿ ಜಾತ್ರೆಯ ಜಗತ್ತು ಹೆಂಗಿದೆ ಅಂತಂದ್ರೆ ಇವತ್ತೊಂಥರ ಅದು ಅನ್ಪ್ರೆಡಿಕ್ಟಬಲ್ ಆದ ಜಗತ್ತು. ನೀವು ಅಲ್ಲಿ ಹೋದ್ರೆ ಒಂಥರ ಒಂದು ಹೊಸ ಕಾಸ್ಮೋಸ್ಗೆ ಹೋದ ಒಂದು ಅನುಭವ ಸಿಕ್ಕತ್ತೆ ಮಾರಿ ಜಾತ್ರೆ. ಮುಂದೆ ಹಂಗೆ ನಡೀಲಿಕ್ಕಿಲ್ಲ ಮೋಸ್ಟ್ಲಿ. ಅದೊಂಥರ ಬಹಳ ವೆಲ್ ಮ್ಯಾನೇಜ್ಡ್. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಜನ ಎಲ್ಲೆಲ್ಲಿ ಬರ್ತಾರೆ ಅಂತ ನೋಡಿ ಆ ರೀತಿಯಲ್ಲಿ ಒಂಥರ ಒಂದು ಮೈಕ್ರೋ ಮ್ಯಾನೇಜ್ಮೆಂಟ್ ಆಗಿರುವ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋದು. ಅದರಲ್ಲಿ ಎಲ್ಲ ಸೆನ್ಸ್ಗಳನ್ನು ಹೆಂಗೆ ಎಂಗೇಜ್ ಮಾಡಬೇಕು, ಈ ಥರದ ಎಕ್ಸ್ಪರ್ಟೈಸ್ ಬಹುಶಃ ಬಂದರೆ ನಾವು ಆ ದಿಕ್ಕಿನಿಗೆ ಈಗಾಗಲೇ ಹೋಗಕ್ಕೆ ಶುರು ಮಾಡಿದ್ವಿ. ಅಂದ್ರೆ ನಾವು ಎಲ್ಲ ಪ್ರದರ್ಶನಗಳನ್ನ ಈಗ ಒಂಥರ ಘಟನೆಗಳಾಗಿ, ಹ್ಯಾಪನಿಂಗ್ಸ್ ಆಗಿ, ಇವೆಂಟ್ಸ್ ಆಗಿ ಕನ್ವರ್ಟ್ ಮಾಡ್ತೇವೆ. ಹಂಗೆ ಮಾಡಿದವಾಗ ಏನಾಗತ್ತೆ ಅಂತಂದ್ರೆ ಪ್ರದರ್ಶಕರು ಇರ್ತಾರಲ್ಲ ಅವರು ಬಹಳ ಕೆಟ್ಟ ಅರ್ಥದಲ್ಲಿ ಪ್ರದರ್ಶಕರಾಗಕ್ಕೆ ಶುರು ಮಾಡ್ತಾರೆ. ತಮ್ಮನ್ನು ಪ್ರದರ್ಶನ ಮಾಡ್ಕೊಳ್ಳೋದು. ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಇವತ್ತು ಕೊಡ್ಬೋದಾದ್ರು ಕನ್ನಡ ಲೇಖಕರು. ಇವತ್ತು ಕನ್ನಡ ಲೇಖಕರು ಅಂದ್ರೆ ಅವ್ರ ಬಯೋಡೇಟಾ ಅಂತ ಆಗಿದೆ, ಅವರ ಕೃತಿ ಅಲ್ಲ. ಹಿಂದಿನ ಕಾಲದಲ್ಲಿ ಲೇಖಕರು ಅಂತಂದ್ರೆ ಅವರ ಕೃತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟರ ಮಟ್ಟಿಗೆ ಅಂತಂದ್ರೆ ನೀವು ಲೇಖಕರ ಜೊತೆಗೆ ಸೆಲ್ಫಿ ತಗೊಳ್ಳೋದು, ಲೇಖಕರ ಹತ್ರ ಸೈನ್ ಹಾಕ್ಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ವಿಷಯವೇ ಆಗಿದೆ. ನೀವು ಲೇಖಕರ ಪುಸ್ತಕ ಓದಿದ್ದೀರಾ ಇಲ್ವಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಪುಸ್ತಕ ಹಿಂದೆ ಹೋಗಿ ಲೇಖಕರ ಜೊತೆಗೆ ಸೆಲ್ಫಿ, ಲೇಖಕರ ಜೊತೆಗೆ ಫೋಟೋ, ಆಮೇಲೆ ಲೇಖಕರುಗಳನ್ನ ಇವೆಂಟ್ ನಲ್ಲಿ ನೋಡೋದು, ಅದು ಕೂಡ ಮ್ಯಾನೇಜ್ ಆಗಿರುವಂತಹ ಇವೆಂಟ್. ಅದರಲ್ಲಿ ಲೇಖಕರನ್ನ ಹೆಂಗ್ ಪ್ರೆಸೆಂಟ್ ಮಾಡಬೇಕು ಅಂತ ಲೇಖಕರು ಕೂಡ ಅದಕ್ಕೆ ಕನ್ಸಲ್ಟೆಂಟ್ಸ್ ಅನ್ನು ಇಟ್ಕೊಂಡಿರುವಂತಹ ಈ ತರದ ವಿಚಿತ್ರವಾದ, ಯಾರನ್ನು ಯಾರು ನಂಬದೇ ಇರುವ ಆದರೆ ನಂಬಿದ ಹಾಗೆ ನಟಿಸುವ ಒಂದು ವಿಶೇಷವಾದ ಒಂದು ಹೊಸ ಲೋಕದಲ್ಲಿ ನಾವು ಇವತ್ತು ನಾವು ಆಗಿರೋದ್ರಿಂದ ನಿಮ್ಮ ಯಾವ ಲಿಟ್ರೇಚರ್ ಫೆಸ್ಟಿವಲ್ ನೋಡಿ ಅಥವಾ ಇವತ್ತಿನ ಯಾವ ಫೆಸ್ಟಿವಲ್ಗಳು ನೋಡಿ ಈ ಮಾತಿಗೆ ನಿಮ್ಗೆ ಬೇಕಾದಷ್ಟು ರೀತಿಯ ಉದಾಹರಣೆಗಳು ಸಿಗ್ತಾವೆ. ಸೊ ಇದು ನಮ್ಮ 4ನೇ ಅಂಕ. 5ನೇ ಅಂಕ ಏನು, 6ನೇ ಅಂಕ ಏನು ಗೊತ್ತಿಲ್ಲ. ನಾಟಕಕಾರರೆಲ್ಲ ಇದ್ದೀರಿ, ಮುಂದಿನ ಅಂಕಗಳನ್ನ ಹುಡುಕಿ ನೀವೆಲ್ಲ ಬರಿಬೇಕು. ಆದರೆ ಇವೆಲ್ಲ ತಮಾಷೆ ವಿಷಯಗಳು. ಇದು ರಂಗಭೂಮಿ ಅಂತ ಒಂದು ಜೀವಂತವಾದ ಒಂದು ಮಾಧ್ಯಮಕ್ಕೆ ಅದರ ಶವಪೆಟ್ಟಿಗೆಯ ಮೇಲೆ ಹೊಡಿತಾ ಇರುವ 1ನೇ ಮೊಳೆ, 2ನೇ ಮೊಳೆ, ನಾ ಹೇಳಿದ್ನಲ್ಲ 1ನೇ ಅಂಕ, 2ನೇ ಅಂಕ, 3ನೇ ಅಂಕ, 4ನೇ ಅಂಕ, ಇವು ಶವಪೆಟ್ಟಿಗೆಯ ಮೇಲೆ ಹೊಡಿತಾ ಇರುವ 1ನೇ ಮೊಳೆ, 2ನೇ ಮೊಳೆ, 3ನೇ ಮೊಳೆ ಮತ್ತು 4ನೇ ಮೊಳೆ. ಸೊ ಈ ರೀತಿ ನಾವು ಇದರ ಒಂದು ರೀತಿಯ ರಂಗಭೂಮಿಯ ಸಾವಿಗೆ ನಾವು ಇವತ್ತು ಸಾಕ್ಷಿ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ನೀವು ಎಡವೋ ಬಲವೋ ಈ ಥರದ ಅನಗತ್ಯವಾದ ಜಗಳ, ದೊಂಬಿ, ಹೊಡೆದಾಟ, ಪ್ರದರ್ಶನ ಏನು ಬೇಕಾದ್ರೂ ಕರೀರಿ, ಅದನ್ನೆಲ್ಲ ಸ್ವಲ್ಪ ಕೈಬಿಟ್ಟು ನಾವು ನಿಜವಾಗಿ ನಾನೇನು ಕೆಲಸ ಮಾಡ್ತಾ ಇದ್ದೇನೆ, ನನ್ನನ್ನು ಯಾರು ನೋಡ್ತಾ ಇದ್ದಾರೆ, ಓದುತ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಇನ್ನೊಂದು ಸರಿ ಕವಿ ಮತ್ತು ಕಾವ್ಯದ ಮಧ್ಯೆ, ಕವಿ, ಕಾವ್ಯ ಮತ್ತು ಸಹೃದಯದ ಮಧ್ಯೆ ಇದು ಒಂದು 3 ಇರುವಂತಹ ಒಂದು ತ್ರಿಪುಟಿ. ಯಾವುದು? ಕವಿ, ಕಾವ್ಯ ಮತ್ತು ಸಹೃದಯ. ಈ ಸಂಬಂಧದ ಬಹಳ ಮೌಲ್ಯ, ಇದರ ಒಂದು ಪಾವಿತ್ರ್ಯದ ಬಗ್ಗೆ, ಈ ಸಂಬಂಧ ಗಟ್ಟಿಯಾಗುವುದರ ಮೂಲಕ ನಾವಿವತ್ತು
ಒಂದು ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಬೇಕು. ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ನಾವೇ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಉಳಿದ ಎಲ್ಲ ಇದನ್ನು ಬಿಟ್ಟು ನಿಜವಾಗಿ ನಾವು ಪ್ರೇಕ್ಷಕರನ್ನ ಸಂಘಟಿಸ್ತೇವೆ ಅಂತ ಹೊರಡಬೇಕು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಏನು ಮಾಡ್ಬೋದು. 100% ನಿಮ್ಮ ಊರಲ್ಲಿ ನೀವು ಮಾಡುವ ನಾಟಕದಲ್ಲಿ ಯಾರೂ ಮೊಬೈಲ್ ಫೋನ್ ಸ್ವಿಚ್ ಆನ್ ಇಟ್ಟಿರಬಾರ್ದು ಅನ್ನೋದನ್ನ ಜಾರಿ ಮಾಡಿ 1 ವರ್ಷದಲ್ಲಿ ನಿಮ್ಮ ಊರಲ್ಲಿ ಖಂಡಿತವಾಗಿ ಬದಲಾವಣೆ ಆಗುತ್ತೆ. ಅದನ್ನು ಮಾಡಕ್ಕೆ ಬಹಳ ಕಷ್ಟ ಇದೆ. ಇವತ್ತಿನ ಕಾಲದಲ್ಲಿ ಒಂದು ಮೊಬೈಲ್ ಫೋನ್ ರಿಂಗ್ ಆಗದೆ ಇರುವ ಸಮಾರಂಭವನ್ನೇ ನಾನು ನೋಡಿಲ್ಲ ಎಷ್ಟೋ ವರ್ಷದಲ್ಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಅಂದ್ರೆ ನಮ್ಗೆ ಒಂದು ಫೋಕಸ್ ಮಾಡಬಹುದಾದ ಒಂದು ಕೆಪಾಸಿಟಿಯನ್ನು ನಾವು ಅದರಲ್ಲಿ ಕಳ್ಕೊಂಡ್ವಿ. ಅದು ನಮ್ಮ ಈ ಸಾಮಾಜಿಕ ಮಾಧ್ಯಮದಲ್ಲಿ ನಾನು ಮೊಬೈಲನ್ನು ಮತ್ತೆ ತುಂಬಾ ಎಲ್ಲರೂ ಬೈತಾರಲ್ಲ, ನಾನು ಯಾಕೆ ಬೈಬೇಕು ಅಂತ ಅದನ್ನು ವಿಶೇಷವಾಗಿ ಸೇರಿಸಲಿಲ್ಲ. ಆದರೆ ನಮ್ಮನ್ನ ಈ ಮಲ್ಟಿ ಟಾಸ್ಕಿಂಗ್ ತಗೊಂಡು ಹೋಗಿರುವ ಒಂದು ಬಹಳ ದೊಡ್ಡ ಒಂದು ಪಿಡುಗು ಏನಂದ್ರೆ ಅದು ಮೊಬೈಲ್. ನಾವು ಎಷ್ಟೊತ್ತಿಗೂ ಎಂಥ ಇದರಲ್ಲಿ ಇದ್ರು ನಾವು ಯಾರಿಗೋ ಒಂದು ಮೆಸೇಜ್ ಬಹಳ ಚೆನ್ನಾಗಿತ್ತು ಮೆಸೇಜ್ ಮಾಡೋದು, ಆಮೇಲೆ ಎಲ್ಲಿಗಾದ್ರೂ ಹೋದ್ರೆ ಫಸ್ಟ್ ಫೋಟೋ ತೆಗೆ ನೋಡೋದಲ್ಲ. ಅಂದ್ರೆ ಈ ತರ ನಮ್ಮ ಒಂದು ಇಡೀ ಒಂದು ನೋಡುವ ಅನುಭವವನ್ನೇ ಕಳ್ಕೊಂಡು ನಾವು ಪ್ರೇಕ್ಷಕರು ವೀಕ್ಷಕರಾಗಿ ಕನ್ಸ್ಯೂಮರ್ಸ್ ಆಗಿ ಇವತ್ತು ಒದ್ದಾಡ್ತಾ ಇದ್ದಾರೆ. ನಿಜವಾಗಿ ಪ್ರೇಕ್ಷಕರು ತಮ್ಮ ಸಂತೋಷವನ್ನು ಕಳ್ಕೊಂಡಿದ್ದಾರೆ. ಇದರಿಂದಾಗಿ ಇವತ್ತೆಲ್ಲ ಯಾತಕ್ಕೆ 40 ವರ್ಷದ ಒಳಗಿನವರು ಇಂಥ ಸಮಾರಂಭಕ್ಕಾಗ್ಲಿ ಇಂಥ ನಾಟಕಕ್ಕಾಗ್ಲಿ ಪುಸ್ತಕದ ಅಂಗಡಿಗಾಗ್ಲಿ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಅವ್ರಿಗೆ ನಿಜವಾಗಿ ಖುಷಿ ಸಿಗ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಬೇಕು. ನಾವು ಸುಮ್ಮನೆ ಹುಡುಗರಿಗೆಲ್ಲ ಆಗ್ತಿಲ್ಲ, ನಮ್ಮ ಕಾಲದಲ್ಲಿ ಏನೋ ನಡೆಯಿತು ಅಂತ ಈ ತರ ಹೇಳಿದ್ರೆ ನಮ್ಗೆ ವಯಸ್ಸಾಯ್ತು ಅಂತ ಲೆಕ್ಕ ಹೊರತು ಅದು ಸತ್ಯ ಹೇಳ್ದಂಗಲ್ಲ. ಸತ್ಯ ಹೇಳ್ಬೇಕಂತಂದ್ರೆ ಅವರಿಗೆ ಇಷ್ಟ ಆಗುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಅನ್ನೋದನ್ನ ಅರ್ಥ ಆಗ್ಬೋದು. ನನಗೂ ಈಗ 66ನೇ ವರ್ಷಕ್ಕೆ ಆಗತ್ತೆ, ಇನ್ನೊಂದು 2 ತಿಂಗಳಿಗೆ, ಇನ್ನೊಂದು ತಿಂಗಳಿಗೆ. ಹಂಗಾಗಿ ನಾವು ಈಗಾದ್ರೂ ಈಗ ಆ ರೀತಿಯ ಯೋಚನೆಗಳನ್ನು ಮಾಡಬೇಕು, ಆ ರೀತಿಯ ಒಂದು ತಿಳುವಳಿಕೆಯನ್ನು ಪಡಿಬೇಕು. ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳಿದೆ. ಈ ಹಾದಿಯನ್ನ ಹಿಡಿದು ಹೊರಟ್ರೆ ನಮಗೆಲ್ಲರಿಗೂ ಯಾರಿಗೂ ಉಪದೇಶ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಮ ದೇಶದಲ್ಲಂತೂ ಈಗ ಈ ಉಪದೇಶ ಮಾಡೋರ ಸಂಖ್ಯೆ ಹೆಚ್ಚಾಗುತ್ತೆ, ಮಾತಾಡೋರ ಸಂಖ್ಯೆ ಹೆಚ್ಚಾಗುತ್ತೆ. ನಾನು ಈಚೀಚೆಗೆ ಸಮಾರಂಭ ಕೂಡ ಹೋಗೋದನ್ನ ನಿಲ್ಲಿಸಿದ್ದೇನೆ. ಯಾಕೆಂದ್ರೆ ಆಕ್ಚುಲಿ ಭಾಷಣನೂ ಮಾಡಬೇಕಾದ ಅಗತ್ಯ ಇಲ್ಲ ಈಗ ಅಂತ ನನಗೆ ಅನಿಸ್ತಾ ಇದೆ. ಅದು ಕೂಡ ಒಂಥರ ಪ್ರದರ್ಶನ ಆಗುತ್ತೆ. ಹಾಗಾಗಿ ಅದನ್ನೂ ಅತ್ಲಾಗಿ ಬಿಟ್ಟು ನಾವು ನಿಜವಾಗಿ ಈ ಒಂದು ನೋಡುವ, ಕೇಳುವ ಮತ್ತು ಕೃತಿಕಾರ ಮತ್ತು ಅದನ್ನು ಸ್ವೀಕರಿಸುವ ಈ ಒಂದು ತ್ರಿಪುಟಿಯ ಬಗ್ಗೆ ಗಮನ ಕೊಡುವ ಒಂದು ಕಾಲ ಬಂದಿದೆ. ಶಾಂತ ಕವಿಗಳು ಸುಮಾರು 150 ವರ್ಷಗಳ ಹಿಂದೆ ಈ ತರದ ಒಂದು ಬಿಕ್ಕಟ್ಟನ್ನು ಎದುರಿಸಿ ಅದನ್ನು ಶಕ್ತಿಯುತವಾಗಿ ಅದನ್ನು ಎದುರಿಸುವುದರ ಮೂಲಕ ಇವತ್ತು ರಂಗಭೂಮಿ ಈ ಸ್ಥಿತಿಗೆ ಇರುವುದಕ್ಕೆ ಕಾರಣರಾಗಿದ್ದಾರೆ. ನಾವು ಇವತ್ತೇನಾದರೂ ಈ ಸ್ಥಿತಿ ಇಷ್ಟೇ ಶಾಂತ ಕವಿಗಳ ಉದಾಹರಣೆಯನ್ನು ಎದುರಿಗಿಟ್ಕೊಂಡು ಅಷ್ಟೇ ಶಕ್ತಿಯುತವಾಗಿ ಈ ಬಿಕ್ಕಟ್ಟನ್ನು ಎದುರಿಸಕ್ಕೆ ಸಾಧ್ಯವಾದ್ರೆ ಇನ್ನು 150 ವರ್ಷದ ನಂತರ ಇಲ್ಲಾರೋ ಒಬ್ಬರು ಭಾಷಣ ಮಾಡೋರು ನಮ್ಮ ಸುದ್ದಿ ಮಾತಾಡ್ತಾರೆ. ನಮಸ್ಕಾರ. ಪ್ರೇಕ್ಷಕರು ವೀಕ್ಷಕರಾಗಿ ಗ್ರಾಹಕರಾಗಿ ಮೌಲ್ಯ ಮಾಪಕರಾಗಿ ಮಾರ್ಪಾಡ್ಕೊಳ್ತಾ